ಹಲೋ ಫ್ರೆಂಡ್ಸ್, ಜಸದ್ ಕಿಚನ್ ಬ್ಲಾಗ್ಗೆ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ನನ್ನ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಧಮಾಕೆದಾರ್ ರೆಸಿಪಿ. ಹೌದು, ನೀವು ನೋಡ್ತಾ ಇರ್ಬೋದು, ನಾನಿವತ್ತು ನಿಮ್ಮ ಜೊತೆ ಗ್ರಿಲ್ಡ್ ಚಿಕನ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಯಾಕೆ ತಡ, ಇದಕ್ಕೆ ಮಾಡಲು ಏನೇನು ರೆಸಿಪಿ ಬೇಕು, ಯಾವ ರೀತಿ ಮಾಡೋದು ಹಾಗೂ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡಿದರೆ ಮಾತ್ರ ನಿಮಗೆ ಇಷ್ಟು ಒಳ್ಳೆಯದಾದಂತಹ, ಇಷ್ಟು ರುಚಿಕರವಾದಂತಹ ಗ್ರಿಲ್ಡ್ ಚಿಕನ್ ನಿಮಗೆ ಮಾಡೋಕ್ಕೆ ಸಾಧ್ಯ. ನೀವು ಯಾವುದೇ ಸ್ಟೆಪ್ ಕೂಡ ಮಿಸ್ ಮಾಡಿದರೂ ಕೂಡ ನಿಮಗೆ ಈ ರೀತಿ ಚಿಕನ್ ಬರಲು ಸಾಧ್ಯವೇ ಇಲ್ಲ. ಹಾಗಾದರೆ ನೀವು ಮೊದಲಿಂದ ಹಿಡಿದು ಎಂಡ್ ತನಕ ನನ್ನ ವೀಡಿಯೋನ ನೀವು ತಪ್ಪದೇ ನೋಡಿ, ಚೆನ್ನಾಗಿರುವಂತಹ ಗ್ರಿಲ್ಡ್ ಚಿಕನ್ ಮಾಡಲು ಯಾವ ರೀತಿ ನಾವು ಪ್ರಿಪರೇಷನ್ಸ್ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಹೋಲ್ ಚಿಕನನ್ನು, ಒಂದು ಇಡೀ ಚಿಕನನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಈ ಚಿಕನನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಟಿಶ್ಯೂ ಪೇಪರಿಂದ ಚೆನ್ನಾಗಿ ಅದರಲ್ಲಿರುವಂತಹ ನೀರನ್ನು ಏನಿದೆ ನೋಡಿ ಅದನ್ನು ಕೂಡ ನಾನು ತಗೊಂಡಿದ್ದೀನಿ. ನಾವಿವಾಗ ಏನು ಮಾಡಬೇಕಂದ್ರೆ, ಈ ಚಿಕನ್ಗೆ ಒಳ್ಳೊಳ್ಳೆ ಗ್ಯಾಷಸ್ನ ಕೊಡಬೇಕು ಅಥವಾ ಒಳ್ಳೊಳ್ಳೆ ಮಾರ್ಕ್ಸ್ನ ಕೊಡಬೇಕು. ಇವಾಗ ನೋಡಿ, ನಾನಿವಾಗ ಚೆನ್ನಾಗಿ ಇದರಲ್ಲಿರುವಂತಹ ಫ್ಯಾಟನ್ನು ಕೂಡ ತಗೊಂಡಿದ್ದೀನಿ. ಇವಾಗ ನಾನೊಂದು ಚಾಕುವಿನ ಸಹಾಯದಿಂದ ಒಳ್ಳೆಯದಂತಹ ಒಂದು ಮಾರ್ಕ್ಸನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ನೀವು ಇದನ್ನು ಚೆನ್ನಾಗಿ ಕರೆಕ್ಟಾಗಿ ಡೀಪಾಗಿರುವಂತಹ ಗ್ಯಾಷಸ್ನ ನೀವು ಕೊಡಲೇಬೇಕು. ಅಲ್ಲಲ್ಲಿ ಗ್ಯಾಷಸ್ ಕೊಡೋದ್ರಿಂದ ಚಿಕನ್ ಮಸಾಲೆ ಏನಾಗುತ್ತೆ ನೋಡಿ, ಇದು ಮಾಂಸದ ಒಳಗಡೆ ಕೂಡ ಹೋಗಿ ಚೆನ್ನಾಗಿ ಕೋಟಾಗತ್ತೆ. ಇಲ್ಲಾಂದರೆ ನೀವು ಮೇಲ್ಗಡೆ ನೀವು ಒಂದು ಸ್ವಲ್ಪನೇ ನೀವು ಗ್ಯಾಷಸ್ ಕೊಡೋದ್ರಿಂದ ಮಸಾಲೆ ಏನಾಗುತ್ತೆ ನೋಡಿ ಚೆನ್ನಾಗಿ ಅದಕ್ಕೆ ಎಳ್ಕೊಳ್ಳೋದಿಲ್ಲ. ನೋಡಿ, ನಾನು ಯಾವ ರೀತಿ ಇಲ್ಲಿ ಗ್ಯಾಷಸ್ ಕೊಡ್ತಾ ಇದ್ದೀನೋ ಅದೇ ರೀತಿ ನೀವು ಕೂಡ ಗ್ಯಾಷಸ್ ಕೊಡಬೇಕು. ನೋಡಿ, ಕರೆಕ್ಟಾಗಿ ಡೀಪಾಗಿರುವಂತಹ ಗ್ಯಾಷಸ್ ಕೊಡಬೇಕು. ನಾವು ಇವಾಗ ಚಿಕನ್ ಗ್ರಿಲ್ ಹೋಲ್ ಚಿಕನ್ ಮಾಡೋದ್ರಿಂದ ಇದೇ ರೀತಿ ನೀವು ಕೊಟ್ಟರೆ ಮಾತ್ರ ಏನಾಗುತ್ತೆ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಚಿಕನ್ ಲೆಗ್ ಪೀಸ್ಗೂ ಕೂಡ ಇವಾಗ ಚೆನ್ನಾಗಿ ಅಲ್ಲಲ್ಲಿ ಗ್ಯಾಷಸ್ನ ಕೊಡ್ತಾಯಿದ್ದೀನಿ. ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಗ್ಯಾಷಸ್ನ ಕೊಟ್ಬಿಟ್ಟು ಮ್ಯಾರಿನೇಷನ್ಗೆ ಅಂತ ಇಟ್ಕೋತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಅಲ್ಲಲ್ಲಿ ನಾನು ಗ್ಯಾಷಸ್ ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಕಡೆ ಕೂಡ ಗ್ಯಾಷಸ್ನ ನಾನು ಕೊಟ್ಟಾಯಿತು. ಎಲ್ಲ ಕಡೆ ಚೆನ್ನಾಗಿ ನಾನು ಮಾರ್ಕ್ಸ್ ಕೂಡ ಮಾಡಿ ಆಯಿತು ಚಾಕುವಿನ ಸಹಾಯದಿಂದ. ಇನ್ನು ನಾವೇನು ಮಾಡಬೇಕಂದ್ರೆ, ಇದಕ್ಕೆ ಮಸಾಲ ಏನಿದೆ ನೋಡಿ, ಈ ಮಸಾಲ ಪ್ರಿಪರೇಷನ್ ನಾವು ಮಾಡ್ಕೋಬೇಕು. ನಾನಿವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ ನಾನಿವಾಗ ಒಂದು 2 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಹುಡಿಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಜೀರಾ ಪೌಡರ್ ಹಾಕೋತಾ ಇದ್ದೀನಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು. ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಅಥವಾ ಕೊರಿಯಾಂಡರ್ ಪೌಡರ್ ಏನಿದೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನ್ ಆಗುವಷ್ಟು, 4ರಿಂದ 5 ಸ್ಪೂನು. ಇವಾಗ ನಾನು ತೊಗೊಂಡಿರುವಂಥದ್ದು ಸ್ವಲ್ಪನೇ ಟೇಬಲ್ ಸ್ಪೂನು. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಒಂದು 2 ಸ್ಪೂನ್ ಆಗುವಷ್ಟು. ಹಾಗೂ ಚಿಕನ್ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಈ ಚಿಕನ್ ಮಸಾಲ ಜಾಸ್ತಿ ಬೇಡ, 1.5 ಸ್ಪೂನ್ ಇದ್ದರೆ ಸಾಕು. ಇವಾಗ ನಾನು ಇದಕ್ಕೆ ಗರಂ ಮಸಾಲ ಹುಡಿ ಏನಿದೆ ನೋಡಿ ಅದನ್ನು 1.5 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಬ್ಲ್ಯಾಕ್ ಪೆಪ್ಪರನ್ನು ಹಾಕೋತಾ ಇದ್ದೀನಿ. ಕರಿಮೆಣಸಿನ ಹುಡಿ ಏನಿದೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಬ್ಲ್ಯಾಕ್ ಪೆಪ್ಪರನ್ನು ನೀವು ಹಾಕೋಬಹುದು. ನಾನಿವಾಗ ಇಲ್ಲಿ ಇದು ಸಣ್ಣ ಸ್ಪೂನ್ ಆಗಿರೋದ್ರಿಂದ ಒಂದು 5 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ. ಇದು ಜಾಸ್ತಿ ಖಾರ ಕೂಡ ಏನೂ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ವಿನೆಗರ್ ಏನಿದೆ ನೋಡಿ ವಿನೆಗರನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು, ಸ್ಮಾಲ್ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು. ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನಾನು ಕಮ್ಮಿನೇ ತೊಗೊಂಡಿದ್ದೀನಿ. ಹಾಗೂ ಇದಕ್ಕೆ ನಾನು 1 ನಿಂಬೆಹಣ್ಣಿನ ರಸ ಏನಿದೆ ನೋಡಿ ಅದನ್ನು ಹಾಕೋತಾ ಇದ್ದೀನಿ. ಅರ್ಧ ಆವಾಗಲೇ ನಾನು ಸ್ಕ್ವೀಸ್ ಮಾಡಿದೆ, ಇವಾಗ ಇನ್ನೊಂದು ಅರ್ಧ ಬಾಕಿ ಇತ್ತು, ಅದನ್ನು ಕೂಡ ನಾನಿವಾಗ ಚೆನ್ನಾಗಿ ಸ್ಕ್ವೀಸ್ ಮಾಡ್ತಾಯಿದ್ದೀನಿ.
ಇವಾಗ ಇದಕ್ಕೆ ಒಂದು 1.5 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ನಿಮಗೆ ಕಲರ್ ಬೇಕಂದರೆ ಫುಡ್ ಕಲರನ್ನು ಒಂದು ಸ್ವಲ್ಪ ಚಿಟಿಕೆಯಷ್ಟು ಮಾತ್ರ ಆ್ಯಡ್ ಮಾಡಿ. ಈ ರೀತಿ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಚೆನ್ನಾಗಿರುವಂತಹ ಕಲರ್ ಬರುತ್ತೆ. ಇವಾಗ ಏನು ಮಾಡಿ ಫ್ರೆಂಡ್ಸ್, ಎಲ್ಲ ಮಸಾಲೆಗಳನ್ನು ನಾವಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ಈ ಮಸಾಲ ಐಟಮ್ಸ್ಗೆ ನೀರನ್ನು ಆ್ಯಡ್ ಮಾಡಲೇಬಾರ್ದು. ನೀರನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂದರೆ ಮಸಾಲ ಚೆನ್ನಾಗಿ ಏನಾಗುತ್ತೆ ಕೋಟ್ ಆಗಲ್ಲ ಚಿಕನ್ ಜೊತೆ. ಹಾಗೂ ನಾವು ಚಿಕನನ್ನು ಕೂಡ ಡ್ರೈ ಮಾಡಿಯೇ ತೊಗೊಂಡಿದ್ದೀವಿ, ಅದೇ ರೀತಿ ನೀವು ತೊಗೋಬೇಕು. ಚಿಕನ್ ಕೂಡ ಹಂಗೇ ಡ್ರೈ ಆಗಿರಬೇಕು, ಮಸಾಲ ಕೂಡ ಹಂಗೇ ಡ್ರೈ ಆಗಿರಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನನ್ನ ಮಸಾಲ ಡ್ರೈ ಆಗಿದೆ ಅಂತ. ನಾನು ಯಾವುದೇ ಇಲ್ಲಿ ನೀರನ್ನು ಆ್ಯಡ್ ಮಾಡಿಲ್ಲ, ಬರೀ ತೆಂಗಿನ ಎಣ್ಣೆ ವಿನಿಗರ್ ಮಾತ್ರ ತೊಗೊಂಡಿದ್ದೀನಿ ಲಿಕ್ವಿಡ್ ಐಟಮ್ಸಲ್ಲಿ. ಇವಾಗ ನೋಡಿ, ಇಷ್ಟು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು ಈ ರೀತಿಯಾಗಿ ಮಸಾಲ ಏನಿದೆ ನೋಡಿ ಡ್ರೈ ಆಗಿ ಇರಬೇಕು, ನೀರಾಗಿ ಯಾವತ್ತೂ ಕೂಡ ಇರಬಾರ್ದು. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಸಾಲವನ್ನು ಚೆನ್ನಾಗಿ ಚಿಕನ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಇದೇ ರೀತಿ ನೀವು ಕೂಡ ಚೆನ್ನಾಗಿ ಎಲ್ಲ ಗ್ಯಾಸಸ್ ಮಧ್ಯೆ ನೋಡಿ ಏನಿದೆ ನೋಡಿ, ನೀವು ಮಾರ್ಕ್ಸ್ ಕೊಟ್ಟಿದ್ದೀರಲ್ಲ ಚಾಕುವಿನಿಂದ, ಅಲ್ಲಿಗೂ ಕೂಡ ಚೆನ್ನಾಗಿ ನೀವು ಮಸಾಲಾನ ಚೆನ್ನಾಗಿ ಅಪ್ಲೈ ಮಾಡಬೇಕು. ಚೆನ್ನಾಗಿ ಚಿಕನ್ ಜೊತೆ ಮಸಾಜ್ ಮಾಡಬೇಕು. ಒಂದು ಕಡಿಮೆ ಅಂದ್ರೂ ಒಂದು 10 ನಿಮಿಷಗಳವರೆಗೆ ಆದರೂ ಕೂಡ ನೀವು ಇದನ್ನು ಚೆನ್ನಾಗಿ ಏನು ಮಾಡಬೇಕು, ಅಪ್ಲೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಮಸಾಲಾನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಇದೇ ರೀತಿ ನೀವು ಚೆನ್ನಾಗಿ ಅಪ್ಲೈ ಮಾಡಿ. ಎಲ್ಲೆಲ್ಲ ಗ್ಯಾಸಸ್ ಇದೆ ನೋಡಿ, ಒಳಗಡೆ ಹೊರಗಡೆ ಗ್ಯಾಸಸ್ ಮಧ್ಯೆ ಎಲ್ಲ ಕೂಡ ನೀವು ಚೆನ್ನಾಗಿ ನೀವು ನೋಡಿ ಇದೇ ರೀತಿ ಯಾವುದೇ ಒಂದು ಪ್ಲೇಸನ್ನು ಕೂಡ ನೀವು ಬಿಡಬಾರ್ದು. ಚೆನ್ನಾಗಿ ನೀವು ಇದನ್ನು ಮಸಾಲವನ್ನು ಇದೇ ರೀತಿ ನೋಡಿ ಗ್ಯಾಸಸ್ ಮಧ್ಯೆ ನಾನು ಯಾವ ರೀತಿ ಮಸಾಲ ಹಾಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿ ನೀವು ಮಾಡಿಕೊಳ್ಳಿ. ನಿಮಗೆ ಇವಾಗಲೇ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ಉಪ್ಪು ಹುಳಿ ಖಾರ ಎಲ್ಲ ಸರಿಯಾಗಿ ಬಂದಿದೆಯಾ ಅಂತ ಕೂಡ ಒಂದು ಸತಿ ನೋಡಿಕೊಳ್ಳಿ. ಇವಾಗ ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನೀವು ಉಪ್ಪು ಹುಳಿ ಖಾರ ಎಲ್ಲ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ. ನಂತರ ಹಾಕೋದ್ರಿಂದ ಪ್ರಯೋಜನ ಏನೂ ಇಲ್ಲ. ಮಸಾಲ ಅಪ್ಲೈ ಮಾಡೋಕ್ಕಿಂತ ಮುಂಚೆನೇ ನೀವು ಉಪ್ಪು ಹುಳಿ ಖಾರ ಏನಿದೆ ನೋಡಿ ಅದು ಕರೆಕ್ಟಾಗಿ ಬಂದಿದೆಯಾ ಅಂತ ನೀವು ಮೊದಲು ನೋಡ್ಕೊಂಬಿಟ್ಟು ನೆಕ್ಸ್ಟ್ ನೀವು ಅಪ್ಲೈ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಯಾವ ರೀತಿ ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಮಸಾಲಾನ ಎಲ್ಲ ನೋಡಿ ಯಾವ ರೀತಿ ಗ್ಯಾಸಸ್ಗಳ ಮಧ್ಯೆ ನಾನು ಹಾಕ್ತಾಯಿದ್ದೀನಿ ಅಂತ. ಇದೇ ರೀತಿ ನೀವು ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳಿ. ಕಡಿಮೆ ಅಂದ್ರೂ ಒಂದು 10 ನಿಮಿಷ ಆದರೂ ಕೂಡ ಇದನ್ನು ಮಸಾಜ್ ಮಾಡಬೇಕು. ಆದರೆ ಮಾತ್ರ ನಿಮಗೆ ಏನು ಅಷ್ಟು ಚೆನ್ನಾಗಿ ಮಸಾಲ ಎಲ್ಲ ಕೋಟಾಗತ್ತೆ, ಇಲ್ಲಾಂದರೆ ಕೋಟಾಗಲ್ಲ. ನೋಡಿ ಇವಾಗ ನಾನು ಇನ್ನೊಂದು ಚಿಕನ್ ಲೆಗ್ ಪೀಸ್ ನೋಡಿದೆ ನೋಡಿ, ಅಲ್ಲಿಗೂ ಕೂಡ ನಾನು ಚೆನ್ನಾಗಿ ಮಸಾಲಾನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಕೂಡ ಆ ಚಿಕನ್ ಲೆಗ್ ಪೀಸ್ಗಳ ಮಧ್ಯೆ ಒಂದು ಪಾರ್ಟ್ ಇದೇನು ನೋಡಿ, ಅಲ್ಲೂ ಕೂಡ ನೀವು ಚೆನ್ನಾಗಿ ಅಪ್ಲೈ ಮಾಡಿ. ಯಾವುದೇ ಒಂದು ಪ್ಲೇಸನ್ನು ಕೂಡ ಬಿಡಬೇಡಿ, ಕರೆಕ್ಟಾಗಿ ಅಪ್ಲೈ ಮಾಡಿ. ಇವಾಗ ನೋಡಿ ನಾನು ಒಳಗಡೆ ಏನಿದೆ ನೋಡಿ ಚಿಕನ್ ಒಳಗಡೆ ಅದು ಕೂಡ ಚೆನ್ನಾಗಿ ಅಲ್ಲೂ ಕೂಡ ನಾನು ಚೆನ್ನಾಗಿ ಮಸಾಲವನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನಿವಾಗ ತಗೊಂಡಿರುವಂತಹ ಚಿಕನ್ನಿದ್ದು 1.25 kgಗಿಂತ ಸ್ವಲ್ಪ ಜಾಸ್ತಿಯೇ ಇದೆ. ಆಲ್ಮೋಸ್ಟ್ 1900 ಗ್ರಾಮ್ಸ್ ಇತ್ತು ಚಿಕನ್ನು. ನೀವು ಮಸಾಲ ಕಮ್ಮಿ ಆಯಿತು ಅಂತ ಹೇಳಿದರೆ ಮತ್ತೆ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನೋಡಿ ಇದೇ ರೀತಿ ನೀವು ಚೆನ್ನಾಗಿ ಎಲ್ಲ ಕಡೆ ಕೂಡ ನೀವು ಮಸಾಲವನ್ನು ಅಪ್ಲೈ ಮಾಡಿಟ್ಟು ಮಿನಿಮಮ್ ಆದ್ರೂ ಇವಾಗ ಇದನ್ನು ಮ್ಯಾರಿನೇಷನ್ಗಂತ ಇಟ್ಕೋಬೇಕು. ನಾನಿವಾಗ ಇದನ್ನು ಒಂದು ರಾತ್ರಿ ಇದು ನಾನು ಮಸಾಲ ಹಚ್ಕೊಂಡಿರೋದು, ಇದನ್ನು ನಾನು ಬೆಳಿಗ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಜೆಂಟ್ ಇದ್ದರೆ ಒಂದು 2 ಅವರ್ ಆದರೂ ಕೂಡ ಮ್ಯಾರಿನೇಷನ್ಗೆ ಇಟ್ಕೋಬೋದು. ಕಡಿಮೆ ಅಂದ್ರೂ ಒಂದು 4ರಿಂದ ಒಂದು 24 ಗಂಟೆವರೆಗೂ ಇಟ್ಟರೂ ಕೂಡ ಚೆನ್ನಾಗಿ ಕೊಟ್ಟಾಗತ್ತೆ. ಕಡಿಮೆ ಅಂದ್ರೂ ಒಂದು 2ರಿಂದ 3 ಗಂಟೆವರೆಗಳ ಕಾಲ ಕೂಡ ನೀವು ಏನು ಮಾಡ್ಬೋದು, ಮ್ಯಾರಿನೇಷನ್ ಇಡಲೇಬೇಕು. ಇವಾಗ ನೋಡಿ ಕರೆಕ್ಟಾಗಿ ಚೆನ್ನಾಗಿ ಮಸಾಲ ಕೋಟಾಗಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಇದು ನಾನು ಫ್ರಿಜ್ಜಲ್ಲಿ ಇರೋದ್ರಿಂದ ರೂಮ್ ಟೆಂಪರೇಚರ್ಗೆ ಬರಬೇಕಂತ ಹೇಳಿಬಿಟ್ಟು ಫ್ರಿಜ್ಜಿಂದ 10 ನಿಮಿಷಗಳ ಕಾಲ ಹೊರಗಡೆ ಇಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಸಾಲ ಕೋಟಾಗಿದೆ ಅಂತ. ಇದನ್ನು ನಾವು ಇವಾಗ ಗ್ರಿಲ್ ಓವನ್ ಏನಿದೆ ನೋಡಿ, ಓವನ್ ಬಳಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಬೇಕ್ ಮಾಡೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೋಟಾಗಿದೆ ಅಂತ. ಮೊದಲು ನಾನಿವಾಗ ಓವನನ್ನು ಒಂದು 5 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ. ನಾನು ಗ್ರಿಲ್ ಮಾಡಲ್ ಇಟ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ.
ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಓವನ್ ಯೂಸ್ ಮಾಡ್ತಾ ಇದ್ದೀನಿ. 5 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡಬೇಕು. ಐದು ನಿಮಿಷ ಮಾಡಲೇಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 5 ನಿಮಿಷಗಳ ಕಾಲ ಆಗ್ತಾ ಇದೆ. ಪ್ರೀ ಹೀಟು ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ 5 ನಿಮಿಷ ಆಯಿತು. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಮೊದಲು ನಾನು ಚೆಸ್ಟ್ ಪಾರ್ಟ್ ಏನಿದೆ ನೋಡಿ, ಅದು ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ಆ ರೀತಿ ಮಗ್ಚ್ ಹಾಕ್ಕೊಂಡಿದ್ದೀನಿ. ಇವಾಗ ಓವನ್ನ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಗ್ರಿಲ್ ಮೋಡಲ್ಲಿ ಒಂದು 30 ನಿಮಿಷಗಳ ಕಾಲದವರೆಗೆ ನಾನು ಇದನ್ನು ಚೆನ್ನಾಗಿ ಬೇಕ್ ಮಾಡ್ಕೋತಾ ಇದ್ದೀನಿ. 30 ನಿಮಿಷಗಳ ಕಾಲ ಹಾಗೇ ಇದಾಗ್ತಾಯಿದೆ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ನೀವು ಇವಾಗ ಇದಕ್ಕೆ ಆಯಿಲ್ ಬೇಡ ಅಂತ ಅನ್ನೋದಾದರೆ, ಅಥವಾ ತುಪ್ಪ ಬಟರ್ ಏನು ಬೇಕಂತ ಹೇಳಿದರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಚಿಕನ್ಗೆ ಒಂದು 10 ನಿಮಿಷ ಆದ ನಂತರ ಚಿಕನ್ ಮೇಲೆ ಅಪ್ಲೈ ಮಾಡ್ಬೋದು. ನಾನಿವಾಗ ಇಲ್ಲಿ ಯಾವುದೇ ಆಯಿಲ್ ಅಥವಾ ಆಗಲಿ ತುಪ್ಪ ಆಗಲಿ ಬಟರ್ ಆಗಲಿ ಯಾವುದು ಕೂಡ ಅಪ್ಲೈ ಮಾಡಿಲ್ಲ, ಹಾಗೇನೆ ಇಟ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಇವಾಗ 30 ನಿಮಿಷ ಆಗಿದೆ. ಇವಾಗ ಇದು ಒಂದು ಕಡೆ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗಲೇ ಆಲ್ರೆಡಿ ಇದು ಚೆನ್ನಾಗಿ ನೀವು ಫ್ಯಾಟೆಲ್ಲ ಬಿಟ್ಟಿದೆ ನೋಡಿ. ಮಸಾಲ ನಿಮಗೆ ಕಾಣ್ತಾ ಇರ್ಬೋದು. ಇದನ್ನು ಏನು ಮಾಡಿ ಅಂತ ಹೇಳಿದರೆ, ನೀವು ಹಾಗೆ ಬಿಡ್ಕೋಬೇಡಿ, ಚಿಕನ್ ಮೇಲೇ ಇನ್ನೊಂದು ಸರ್ತಿ ಅಪ್ಲೈ ಮಾಡ್ಕೊಳ್ಳಿ. ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ, ತಿನ್ನೋಕ್ಕೂ ಕೂಡ ಮಜಾ ಇರುತ್ತೆ. ಇವಾಗ ಒಂದು ಸೈಡ್ ಮಾತ್ರ ಇದು ಬೆಂದಿದೆ ಫ್ರೆಂಡ್ಸ್. ಇವಾಗ ನಾನು ಇದನ್ನು ಇನ್ನೊಂದು ಸೈಡ್ ಟರ್ನ್ ಮಾಡಿಬಿಟ್ಟು ಪುನಃ ಒಂದು 20ರಿಂದ 25 ನಿಮಿಷಗಳ ಕಾಲ ಚೆನ್ನಾಗಿ ನಾನು ಇದನ್ನು ಓವನಲ್ಲಿ ಇನ್ನೊಂದು ಸರ್ತಿ ಗ್ರಿಲ್ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್. ನೋಡೋಕ್ಕೆ ಎಷ್ಟು ಸಖತ್ತಾಗಿದೆ ಅಂತ. ಇವಾಗ ನೋಡಿ ಆ ಕಡೆ ಇವಾಗ ನಾನು ಟರ್ನ್ ಮಾಡಿಬಿಟ್ಟು ಇನ್ನೂ ಒಂದು 25ರಿಂದ 30 ನಿಮಿಷಗಳ ಕಾಲ ಇನ್ನೊಂದು ಸರ್ತಿ ಚೆನ್ನಾಗಿ ನಾನಿಲ್ಲಿ ಬೇಕ್ ಮಾಡ್ಕೋತೀನಿ. ಇವಾಗ ಪುನಃ ನಾನು ಓವನ್ ಮೇಲೆ ಚಿಕನನ್ನು ಇಟ್ಟಿದ್ದೀನಿ. ಮತ್ತು ಗ್ರಿಲ್ ಮೋಡಲ್ಲಿ ಇಟ್ಬಿಟ್ಟು ಒಂದು 30 ಮಿನಿಟ್ಸ್ವರೆಗೂ ನಾನು ಇದನ್ನು ಚೆನ್ನಾಗಿ ಬೇಕ್ ಮಾಡ್ತಾಯಿದ್ದೀನಿ. ಟೋಟಲ್ಲು ನಿಮಗೆ ಬೇಕ್ ಮಾಡೋಕ್ಕೆ ಅಂತಲೇ ಒಂದು 1 ಅವರ್ ಬೇಕು. ಚಿಕನ್ ಇದು ಕೂಡ ತುಂಬಾ ಎಳೆದಾಗಿದ್ರೆ ಅಥವಾ ಇನ್ನೂ ಕೂಡ ಕಮ್ಮಿ ಆಗಿದ್ದರೆ ನೀವು 20 ನಿಮಿಷಗಳ ಕಾಲ, ಟೋಟಲಾಗಿ ಒಂದು 40 ನಿಮಿಷಗಳ ಕಾಲ ನೀವು ಏನು ಮಾಡ್ಬೋದು, ಬೇಕ್ ಮಾಡ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ಇದು ಚಿಕನ್ ಚೆನ್ನಾಗಿ ಬೆಂದಿದೆ, ಗ್ರಿಲ್ ಆಗಿದೆ ನೋಡಿ. ಕರೆಕ್ಟಾಗಿ ಚಿಕನ್ ಲೆಗ್ ಪೀಸ್ ನೋಡಿ ಯಾವ ರೀತಿ ಇದನ್ನು ಕುಕ್ ಆಗಿದೆ ಅಂತ. ಮಸಾಲ ಎಲ್ಲ ಕೂಡ ಚೆನ್ನಾಗಿ ಕೋಟ್ ಆಗಿದೆ, ಚೆನ್ನಾಗಿ ಬೇಕಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. 2 ಸೈಡ್ ಕೂಡ ನಾನು ಇವಾಗ ನಿಮಗೆ ಟರ್ನ್ ಮಾಡಿ ತೋರಿಸಿದ್ದೀನಿ. ಸಖತ್ತಾಗಿರುತ್ತೆ. ಇದ್ರ ಜೊತೆ ನೀವು ಈರುಳ್ಳಿ, ಟೊಮೆಟೊ, ಸಲಾಡು ಪ್ಲಸ್ ಮಯೋನೈಸ್ ಮಾಡಿಕೊಂಡು ತಿನ್ಕೊಂಡ್ಬಿಟ್ರೆ ಸಖತ್ತು ಕಾಂಬಿನೇಷನು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳ ಮೂಲಕ ನಮಗೆ ತಿಳಿಸ್ಕೊಡಿ. ಹಾಗೂ ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ. ನಾನು ನಿಮ್ಮ ಜೊತೆ ತುಂಬ ಸತಿ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ 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 ಅಂತ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ಫ್ರೆಂಡ್ಸ್. ನಾನಿವಾಗ ಲಂಚ್ಗೆ ರೆಡಿ ಆಗಿದೆ. ನೀವು ಎಲ್ಲರೂ ಕೂಡ ಬನ್ನಿ. ತುಂಬಾ ರೆಸಿಪಿ ಮಾಡಿದ್ದೆ ನನಗೆ ಯಾವುದೂ ಕೂಡ ಇದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬರೀ ಚಿಕನ್ನಿದ್ದು ರೆಸಿಪಿ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗೆ ನೋಡೋದಕ್ಕಾಗಿ ಅಲ್ಲಿವರೆಗೂ ನೀವೇನು ಮಾಡಿ, ಟೇಕ್ ಕೇರ್, ಬಾಯ್.